ವೆಲ್ಕಮ್ ಟು ಟಾರ್ಗೆಟ್ KSLU. ಸೊ ಯಾರ್ಯಾರು AIB 21 AIBE ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 21 ಫೇಲ್ ಆಗಿದ್ದೀರಾ, ಸ್ಪೆಷಲಿ ಅವರಿಗೋಸ್ಕರ ವಿಡಿಯೋ. ಓಕೆ, ಆಮೇಲೆ ಯಾರು ಪಾಸ್ ಆಗಿದ್ದೀರಾ ಅವರು ಇನ್ಫಾರ್ಮೇಶನ್ ಪರ್ಪಸ್ಗೆ ನೋಡಬಹುದು, ಏನು ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್, ಕಟ್ ಆಫ್ 45 40 40 45 40 ರಿಸರ್ವ್ ಕ್ಯಾಟಗರಿ, 45 ಜನರಲ್ ಕ್ಯಾಟಗರಿಗೆ ಇತ್ತು. ಓಕೆ, ಯಾಕಿತ್ತು 45 40? ಯಾಕೆ ಅಂದರೆ ಯಾವುದೇ ಕ್ವಶನ್ಸು ವಿಡ್ರಾ ಮಾಡಿರಲಿಲ್ಲ. ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ, ಯಾವುದೇ ತರಹದ ಕ್ವಶನ್ಸು ವಿಡ್ರಾ ಮಾಡಿರಲಿಲ್ಲ. ಹಾಗಾಗಿ 100ಕ್ಕೆ 45 GM, 40 SC/ST ಪರ್ಸನ್ಸ್ ವಿತ್ ಡಿಸೇಬಿಲಿಟಿ PWBD ಕ್ಯಾಂಡಿಡೇಟ್. ಓಕೆ, ಈಗ ಈ ಪ್ರೆಸ್ ರಿಲೀಸಲ್ಲಿ ನೋಡಿ ಕೊಟ್ಟಿದ್ದಾರೆ ನಿಮಗೆ ಪ್ಯಾರಾಗ್ರಾಫಲ್ಲಿ, ಇಲ್ಲಿದೆ ನೋಡಿ. ಓಕೆ ಓಕೆ ಸೊ ಇಲ್ಲಿ ನೋಡಿ ಈ ಪ್ಯಾರಾಗ್ರಾಫು, ದ ರಿಸಲ್ಟ್ ವಾಸ್ ಡೈರೆಕ್ಟೆಡ್ ಟು ಬಿ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ 100 ಮಾರ್ಕ್ಸ್. ಓಕೆ, 100 ಮಾರ್ಕ್ಸ್ ಮೇಲೆನೆ ಕ್ಯಾಲ್ಕುಲೇಟ್ ಮಾಡಬೇಕು. ಹೌಎವರ್ ಮಾನಿಟರಿಂಗ್ ಕಮಿಟಿ ಏನ್ ಮಾಡಿದೆ ಅಂದ್ರೆ, ಮುಂಚೆ AIB 21ಗೆ 45 ಫಾರ್ ಜನರಲ್ ಕ್ಯಾಟಗರಿ ಅಂಡ್ 40 ಫಾರ್ SC/ST PWD ಕ್ಯಾಂಡಿಡೇಟ್ಸ್. ನೋಡಿ ಥರ್ಡ್ ಲೈನ್ ಅಲ್ಲಿ ಇದೆ. ಹೌಎವರ್ ಆಫ್ಟರ್ ಪರ್ಸ್ಯೂಯಲ್ ದಿ ಕ್ವಶನ್ ಪೇಪರ್ ಅಂಡ್ ರಿಸಲ್ಟ್ ಸಮರಿ ಹಾಗೂ ಕ್ವಶನ್ ಪೇಪರ್ ನೋಡಿ ಮಾನಿಟರಿಂಗ್ ಕಮಿಟಿ ಏನಿದೆ ಡಿಸೈಡ್ ಮಾಡಿದೆ. ಏನಕ್ಕೆ? ಅನಾನಿಮಸ್ಲಿ ಡಿಸೈಡೆಡ್ ಟು ಮಾಡರೇಟ್ ದಿ ರಿಸಲ್ಟ್ ಅಂಡ್ ರೆಡ್ಯೂಸ್ ದಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬೈ 3. ಅಂದ್ರೆ 3 ಮಾರ್ಕ್ಸ್ ರೆಡ್ಯೂಸ್ ಮಾಡಿ ನಿಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇಡೋಣ ಅಂತ. ಫಾರ್ ಎಕ್ಸಾಂಪಲ್ 45 ಇತ್ತು, 3 ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ರೆ 42 ಆಗುತ್ತೆ. ಸೊ 42 ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಾರ್ AIBE 21. ಹಾಗೂ 40 ಮಾರ್ಕ್ಸ್ ಇತ್ತು ರಿಸರ್ವ್ ಕ್ಯಾಟಗರಿಗೆ, SC/ST PWBD, ಅವರಿಗೆ 3 ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ರೆ 37. ಓಕೆ, ಸೊ ಅವರಿಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 37, GMಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 42. ಅಂದ್ರೆ ಯಾವುದೇ ಕ್ವಶನ್ಸ್ ವಿಡ್ರಾ ಆಗಿಲ್ಲ, 45 40 ತೆಗಿಬೇಕು 100ಗೆ. ಆದರೆ ಈ ಮಾನಿಟರಿಂಗ್ ಕಮಿಟಿ ಏನಿದೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಮಾನಿಟರಿಂಗ್ ಕಮಿಟಿ 3 ಮಾರ್ಕ್ಸ್ ಗ್ರೇಸ್ ತರ ಕೊಟ್ಟಿದೆ. ಗ್ರೇಸ್ ಅನ್ಬಾರ್ದು, ಕ್ವಾಲಿಫೈಯಿಂಗ್ 45 40 ಇದ್ದಿದ್ದು 3 ಮಾರ್ಕ್ಸ್ ಕಡಿಮೆ ಮಾಡಿದೆ. ಈ ಸರಿ ಮಾತ್ರ AIB 21 ಮಾತ್ರ ಕ್ವಾಲಿಫೈಯಿಂಗ್ ಮಾರ್ಕ್ 42 ಹಾಗೂ 37 ರಿಸರ್ವ್ ಕ್ಯಾಟಗರಿ, 42 ಜನರಲ್ ಮೆರಿಟ್ ಅಂತ ಹೇಳಿದೆ. ಹಾಗಾಗಿ ಬಹಳಷ್ಟು ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಓಕೆ, ಸೊ ಯಾರ್ಯಾರು ಫೇಲ್ ಆಗಿದ್ದೀರಾ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಯಾರ್ಯಾರು ಸ್ಟೂಡೆಂಟ್ಸ್ ಫೇಲ್ ಆಗಿದ್ದೀರಾ AIB 21, ಅವರಿಗೆ ನೆಕ್ಸ್ಟ್ ಈಗ ಇನ್ನೊಂದು ತಿಂಗಳು ಒಳಗಡೆ, ಒಂದೂವರೆ ತಿಂಗಳು ಒಳಗಡೆ ನಿಮಗೆ ಮತ್ತೆ ಅಪ್ಲಿಕೇಶನ್ ಬಿಡ್ತಾರೆ AIB 22ಗೆ. ಹಾಗಾಗಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಕ್ಲಾಸಸ್ AIB 22 ಕ್ವಾಲಿಫೈ ಮಾಡಬೇಕು ಅಂತ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಕ್ಲಾಸಸ್ ಜಾಯ್ನ್ ಆಗಬೇಕಂದ್ರೆ 9901057288 9901057288 ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. ವಿಡಿಯೋ ಟೈಟಲ್, ಡಿಸ್ಕ್ರಿಪ್ಷನ್ ಎರಡರಲ್ಲೂ ನಂಬರ್ ಇರುತ್ತೆ, ಥಂಬ್ನೇಲ್ ಮೇಲೂ ನಂಬರ್ ಇದೆ. ಕಾಲ್ ಮಾಡಿ ನೀವು ಕ್ಲಾಸಸ್ ಜಾಯ್ನ್ ಆಗ್ಬೋದು. ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಇರುತ್ತೆ. 2500 ಇರುತ್ತೆ. ಓಕೆ, 6 ತಿಂಗಳು ಆಕ್ಸೆಸ್, 6 ಮಂತ್ ಆಕ್ಸೆಸ್. ನಿಮ್ಮ ನೆಕ್ಸ್ಟ್ AIB 22 ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ಅಲ್ಲಿಯ ತನಕ ನೀವು ಕ್ಲಾಸಸ್, ಮೇಜರ್ ಲಾ, ಮೈನರ್ ಲಾ ಎಲ್ಲ ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. CPC ಇಂದ ಹಿಡಿದು ಕಾನ್ಸ್ಟಿಟ್ಯೂಷನ್, ಕಾಂಟ್ರಾಕ್ಟ್, ಕ್ರಿಮಿನಲ್ ಲಾ, ಟಾರ್ಟ್, ಮೋಟರ್ ವೆಹಿಕಲ್, ಓಕೆ, ಇನ್ಶೂರೆನ್ಸ್, ನಿಮ್ಮ ಇಂಟಲೆಕ್ಚುವಲ್ ಪ್ರಾಪರ್ಟಿ, ಟ್ಯಾಕ್ಸೇಷನ್, ಓಕೆ, ಥಿಯರಿ ಸಬ್ಜೆಕ್ಟ್ಸ್ ಲೈಕ್ ನಿಮ್ಮ ಫ್ಯಾಮಿಲಿ ಲಾಸ್ ಇರ್ಬೋದು, ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ, ಪ್ರತಿಯೊಂದು. ಓಕೆ, ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ನನಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ 9901057288. ಸೊ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಯಾರ್ಯಾರು ಬರಿತಾ ಇದ್ದಾರೆ, ಯಾರ್ಯಾರು ಫೈನಲ್ ಇಯರ್, ಫೈನಲ್ ಸೆಮಿಸ್ಟರ್ ಇದ್ದಾರೆ, ಓಕೆ, ಎಲ್ಲರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಯಾರು ನೆಕ್ಸ್ಟ್ ಅಪಿಯರ್ ಆಗಬೇಕಂತಿದ್ದೀರಾ 22, ಅವರು ನನಗೆ ಕಾಲ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು ಕ್ಲಾಸಸ್ಸಿಗೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.